ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಕಂಡಂಥ ಅತ್ಯಂತ ಜನಪ್ರಿಯ ಯುವ ನಾಯಕರಾದಂಥ ಸನ್ಮಾನ್ಯ ಬಿವೈ ವಿಜಯೇಂದ್ರ ಅವರು ಇದೀಗ ಉಜ್ಜಯಿನಿಯ ಮರಳು ಸಿದ್ದೇಶ್ವರನ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹರಿಹರದಿಂದ ಶಿಕಾರಿಪುರ ಸ್ವಕ್ಷೇತ್ರಕ್ಕೆ ಹೋಗುತ್ತಿದ್ದರು. ಹಾಗಾಗಿ ವಿಜಯೇಂದ್ರ ಅವರು ಸುಮಾರು 100 ಅಭಿಮಾನಿಗಳು ಮಧ್ಯರಾತ್ರಿಯಲ್ಲೂ ಕೂಡ ಅವರನ್ನು ಅಭಿನಂದಿಸಬೇಕೆಂಬಂತ ಕಾರಣದಿಂದ ಹರಿಹರದ ಪೊಲೀಸ್ ಸ್ಟೇಷನ್ ಸರ್ಕಲ್ನಲ್ಲಿ ಎಲ್ಲರೂ ಸೇರಿ ಅಭಿನಂದನೆಯನ್ನ ಸಲ್ಲಿಸಿದರು. ಬಳಿಕ ರಾಜ್ಯಾಧ್ಯಕ್ಷರನ್ನ ಹರಿಹರದಿಂದ ಬೀಳ್ಕೊಡಲಾಯಿತು. ಕರ್ನಾಟಕದ ಎಲ್ಲಾ ಯುವಕರು ಕೂಗು ಒಂದೇ ಇದೆ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮತ್ತೆ 3 ವರ್ಷಗಳ ಕಾಲ ವಿಜಯೇಂದ್ರ ಅವರು ಮರು ನೇಮಕವಾಗಬೇಕು. ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸುಮಾರು 130ಕ್ಕೂ ಹೆಚ್ಚು ಸೀಟ್ಗಳನ್ನು ಬರೋದರ ಮೂಲಕ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ಪರ ಸರ್ಕಾರ ಬರಬೇಕೆಂಬುದು ರಾಜ್ಯದ ಜನರ ಕನಸಾಗಿದೆ. ಹಾಗಾಗಿ ಹರಿಹರೇಶ್ವರ ಮತ್ತು ಊರಮ್ಮನ ಆಶೀರ್ವಾದದಿಂದ ಈ ಕನಸು ಈಡೇರಲಿ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಬ್ಯೂರೋ ಚೀಫ್, ದಾವಣಗೆರೆ. ಸ್ವಲ್ಪ ಸರಿ ಸ್ವಲ್ಪ ನೀವು ಸೈಡ್ ಆಗ್ರಿ, ಸ್ವಲ್ಪ ಸೈಡ್ ಆಗ್ರಿ. ಪಕ್ಷದ ರಾಜ್ಯಾಧ್ಯಕ್ಷರು, ಕರ್ನಾಟಕ ಕಂಡಂತ ಅತ್ಯಂತ ಜನಪ್ರಿಯ ಯುವ ನಾಯಕರು ಆದಂತ ಸನ್ಮಾನ್ಯ ಬಿವೈ ವಿಜಯೇಂದ್ರಣ್ಣನವರು ಈಗ ತಾನೇ ಉಜ್ಜಯಿನಿಯ ಮರಳುಸಿದ್ದೇಶ್ವರ ದೇವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಹರಿಹರದಿಂದ ಮತ್ತೆ ಶಿಕಾರಿಪುರ ಅವರು ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ವಿಜಯೇಂದ್ರಣ್ಣನ ಸುಮಾರು 100 ಜನ ಅಭಿಮಾನಿಗಳು ಈ ತಡರಾತ್ರಿಯಲ್ಲೂ ಕೂಡ ಅವರನ್ನು ಅಭಿನಂದಿಸಬೇಕು ಅನ್ನೋಂತ ಕಾರಣದಿಂದ ಈ ಒಂದು ಪೊಲೀಸ್ ಸ್ಟೇಷನ್ ಸರ್ಕಲ್ ಅಲ್ಲಿ ನಾವೆಲ್ಲರೂ ಸೇರಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ರಾಜ್ಯಾಧ್ಯಕ್ಷರನ್ನ ಇಲ್ಲಿಂದ ಬೀಳ್ಕೊಟ್ವಿ. ಬಹುಶಃ ಈ ಕರ್ನಾಟಕದ ಎಲ್ಲ ಯುವಕರ ಕೂಗು ಒಂದೇ ಇದೆ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮತ್ತೆ 3 ವರ್ಷಗಳ ಕಾಲ ವಿಜಯೇಂದ್ರಣ್ಣವರು ಮರು ನೇಮಕ ಆಗಬೇಕು. ಅವ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸುಮಾರು 130ಕ್ಕೂ ಹೆಚ್ಚು ಸೀಟ್ಗಳು ಬರೋದ್ರ ಮೂಲಕ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ಪರ ಸರ್ಕಾರ ಬರಬೇಕು ಅಂತಕ್ಕಂಥದ್ದು ಈ ರಾಜ್ಯದ ಜನರು ಕನಸು ಇದೆ, ಯುವಕರ ಕನಸು ಇದೆ. ಹಾಗಾಗಿ ಹರಿಹರೇಶ್ವರ ಮತ್ತೆ ಊರಮ್ಮನ ಆಶೀರ್ವಾದದಿಂದ ಬಹಳ ಅತ್ಯಂತ ಬೇಗ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರಣ್ಣವರು ಮತ್ತೆ ರಾಜ್ಯಾಧ್ಯಕ್ಷರಾಗಿ 3 ವರ್ಷದ ಕಾಲಕ್ಕೆ ಮುಂದುವರಿಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ.